ನಮಸ್ತೆ ಸ್ನೇಹಿತರೆ. ವೈಶಾಖ ಪುರಾಣದ 9ನೇ ಅಧ್ಯಾಯ ಅಶೂನ್ಯ ಶಯನ ವ್ರತ ನಿರೂಪಣೆ. ಜ್ಞಾನದೀಪಂ ಜಗನ್ನಾಥಂ ತಾರುಣಾದಿತ್ಯ ಸನ್ನಿಭಂ ನಮಾಮಿ ಶಿರಸಾ ವಾಚಾ ಕಾಯ ಧರ್ಮಾರ್ಥ ಸಿದ್ಧಯೇ. ಶ್ರುತಕೀರ್ತಿ ಮಹಾರಾಜನು ಕಾಮದಹನದ ವೃತ್ತಾಂತವನ್ನು ಕೇಳಿ ಶ್ರುತದೇವರನ್ನು ಅವನ ಮುಂದಿನ ಜನ್ಮಗಳ ಬಗ್ಗೆ ಪ್ರಶ್ನೆ ಮಾಡಿದನು. ಶ್ರುತದೇವರು ಮೊದಲು ಶಿವನ ಕುಮಾರನಾದ ಕಾರ್ತಿಕೇಯನ ಜನ್ಮ ವೃತ್ತಾಂತವನ್ನು ತಿಳಿಸಿದರು. ಈ ಕಥಾಶ್ರವಣದಿಂದ ಸಕಲ ಪಾಪಗಳು ನಾಶವಾಗಿ ಯಶಸ್ಸು, ಕೀರ್ತಿ, ಸುಖ, ಸಂಪದ ದೊರೆಯುತ್ತದೆ ಎಂದು ನುಡಿದರು. ರುದ್ರದೇವನಿಂದ ಮನ್ಮಥನು ಹತನಾಗಲು ಅವನ ಪತ್ನಿ ರತಿಯು ತೀವ್ರವಾಗಿ ದುಃಖಿತಳಾದಳು. ಪತಿಯೊಡನೆ ತಾನೂ ಭಸ್ಮವಾಗಬೇಕೆಂದು ತೀರ್ಮಾನಿಸಿ ವಸಂತನಿಗೆ ಅಂತ್ಯಕ್ರಮಗಳನ್ನು ಮಾಡಲು ತಿಳಿಸಿದಳು. ವಸಂತನು, ತಾಯಿ, ನಾನು ನಿನಗೆ ಪುತ್ರ ಸಮಾನನಾಗಿರುವೆ, ನೀವು ಹೀಗೆ ಮಾಡಬಾರದು ಎಂದು ಸಂತೈಸಿದನು. ಆದರೆ ರತಿಯ ನಿರ್ಧಾರ ದೃಢವಾಗಿತ್ತು. ಆಕೆಯು ಸ್ನಾನ ಮಾಡಿ ಸಹಗಮನಕ್ಕೆ ಸಿದ್ಧಳಾದಳು. ಆಗ ಆಕಾಶವಾಣಿಯು, ಏ ಪತಿವ್ರತೆ, ನೀನು ಸಹಗಮನ ಮಾಡಬೇಡ. ನಿನ್ನ ಪತಿಗೆ 2 ಜನ್ಮಗಳಿವೆ. ಶ್ರೀಕೃಷ್ಣ ಪುತ್ರ ಪ್ರದ್ಯುಮ್ನಾಗಿ ಅವನು ಜನ್ಮ ತಾಳುವನು. ನೀನು ಬ್ರಹ್ಮದೇವನ ಶಾಪದಿಂದ ಶಂಬರಾಸುರನ ಮನೆಯಲ್ಲಿ ವಾಸಿಸುವೆ. ಆಗ ನಿನಗೆ ಪತಿ ಸಮಾಗಮವಾಗುವುದು ಎಂದು ಹೇಳಿತು. ದೇವತೆಗಳು ರತಿಗೆ ಆಕೆಯ ಪತಿಯು ಮೃತನಾಗಿದ್ದರೂ ಅನಂಗನೆಂದು ಆಕೆಗೆ ಗೋಚರಿಸುವನು ಎಂದರು. ವೈಶಾಖ ಮಾಸದಲ್ಲಿ ಪ್ರಾಂತಸ್ನಾನ ಹಾಗೂ ಅಶೂನ್ಯ ಶಯನ ವ್ರತದಿಂದ ಬೇಗನೆ ಪತಿ ಸಮಗಮವಾಗುತ್ತದೆಂದು ವರ ನೀಡಿದರು. ದೇವತೆಗಳ ವರದಿಂದ ರತಿಗೆ ಸಮಾಧಾನವಾಗಿ ಮುಂದೆ ತನ್ನ ಪತಿಯನ್ನು ಸೇರಿದಳು. ವೈಶಾಖ ಮಾಸದ ಧರ್ಮದ ಪಾಲನೆ ಮಾಡದೇ ಇದ್ದ ಪಾಪದ ಫಲವಾಗಿ ಮನ್ಮಥನಿಗೆ ಈ ದುರವಸ್ಥೆ ಬಂದಿತು ಎಂದ ಮೇಲೆ ಸಾಮಾನ್ಯರ ಪಾಡೇನು. ಆದ್ದರಿಂದ ಎಲ್ಲರೂ ವೈಶಾಖ ಸ್ನಾನಾದಿ ಧರ್ಮಾಚರಣೆ ಮಾಡಬೇಕು. ಪಾರ್ವತಿಯು ಕಾಮದಹನದ ಬಳಿಕ ರುದ್ರನಲ್ಲಿ ಭಕ್ತಿಯಿಂದ ಮತ್ತೆ ತಪವನ್ನು ಮುಂದುವರೆಸಿದಳು. 1000 ವರ್ಷಗಳು ಕಳೆದವು. ರುದ್ರದೇವರು ಅವಳಿಗೆ ವಟುರೂಪದಿಂದ ಕಾಣಿಸಿ ಶಿವನ ನಿಂದೆ ಮಾಡಿ ಅವಳ ಭಕ್ತಿಯ ಪರೀಕ್ಷೆ ಮಾಡಿದರು. ಪಾರ್ವತಿಯು, ಸ್ವಾಮಿ, ನೀವೇ ನನ್ನ ಪತಿಯಾಗಬೇಕು ಎನ್ನಲು ಮಹಾದೇವರು ಸಪ್ತರ್ಷಿಗಳನ್ನು ಕನ್ಯಾದಾನದ ವಿಚಾರವಾಗಿ ಹಿಮವಂತನ ಬಳಿಗೆ ಕಳುಹಿಸಿದರು. ಪರ್ವತರಾಜನು ಋಷಿಗಳನ್ನು ಆಧರಿಸಿ ಬಂದ ವಿಚಾರವನ್ನು ಕೇಳಲು ಸಪ್ತರ್ಷಿಗಳು ಮಹಾದೇವರ ಸಂದೇಶವನ್ನು ಆತನಿಗೆ ತಿಳಿಸಿದರು. ಪರ್ವತನು, ಇದಕ್ಕಿಂತ ಶುಭ ಸಂದೇಶವೇನಿದೆ? ತನ್ನ ಮಗಳು ಪಾರ್ವತಿ ರುದ್ರದೇವನೇ ತನ್ನ ಪತಿಯಾಗಲೆಂದು ಮಾಡುತ್ತಿರುವ ತಪಸ್ಸು ಸಾರ್ಥಕವಾಯಿತೆಂದು ಗಿರಿಜೆಯ ಕಲ್ಯಾಣ ರುದ್ರನೊಡನೆ ಬೇಗನೆ ಮಾಡಿಕೊಡಲು ತಾನು ಸಿದ್ಧನೆಂದನು. ಪರ್ವತನ ಒಪ್ಪಿಗೆಯನ್ನು ಸಪ್ತರ್ಷಿಗಳು ಮಹಾದೇವರಿಗೆ ತಿಳಿಸಿದರು. ಬ್ರಹ್ಮಾದಿ ಸಕಲ ದೇವತೆಗಳು ಸಪತ್ನಿಕರಾಗಿ ಋಷಿಮುನಿಗಳೊಡನೆ ಮಹಾದೇವನ ಕಲ್ಯಾಣ ಮಹೋತ್ಸವಕ್ಕೆ ಹೊರಟರು. ಪರ್ವತನು ಶುಭ ಮುಹೂರ್ತದಲ್ಲಿ ಸಕಲ ದೇವತೆಗಳ ಸಮ್ಮುಖದಲ್ಲಿ ಮಗಳನ್ನು ರುದ್ರದೇವರಿಗೆ ಧಾರೆ ಎರೆದು ಕೊಟ್ಟನು. ರುದ್ರದೇವನು ವಿವಾಹ ನಂತರ ಗಿರಿಜೆಯೊಡನೆ ಹಿಮಾಲಯದ ರಮ್ಯ ಪ್ರದೇಶದಲ್ಲಿ ವಿಹರಿಸಿದನು. ಹಲವಾರು ವರ್ಷಗಳಾದರೂ ಪಾರ್ವತಿಯು ಗರ್ಭವನ್ನು ಧರಿಸಲಿಲ್ಲ. ಇದಕ್ಕೆ ಸ್ತ್ರೀಯರಿಗೆ ಇಂದ್ರನಿತ್ತ ಶಾಪವೇ ಕಾರಣವಾಗಿತ್ತು. ಪಾರ್ವತಿಗೆ ಗರ್ಭಸ್ರಾವವಾಗುತ್ತಿತ್ತು. ದೇವತೆಗಳು ಇದನ್ನು ತಡೆಯಲು ಅಗ್ನಿದೇವನಿಗೆ ರುದ್ರನ ವೀರ್ಯವನ್ನು ಧರಿಸಲು ಹೇಳಿ ಕಳುಹಿಸಿದರು. ಅಗ್ನಿಯು ಶಿವ ಪಾರ್ವತಿಯರ ಏಕಾಂತ ಸ್ಥಳಕ್ಕೆ ಆಗಮಿಸಿದಾಗ ಅವರು ಪರಸ್ಪರ ರಮಿಸುತ್ತಿದ್ದರು. ಅಗ್ನಿಯು ಅಕಾಲದಲ್ಲಿ ಅಲ್ಲಿಗೆ ಬಂದದ್ದು ರುದ್ರನಿಗೆ ಇಷ್ಟವಾಗದೆ ತನ್ನ ವೀರ್ಯವನ್ನು ಅಗ್ನಿಮುಖದಲ್ಲಿ ವಿಸರ್ಜಿಸಿದನು. ಹರನ ಪ್ರಚಂಡ ವೀರ್ಯಶಕ್ತಿ ತಡೆಯಲಾರದೆ ಅಗ್ನಿಯು ಗಂಗೆಯನ್ನು ಸ್ತುತಿಸಿದನು. ಗಂಗೆಯು ವೀರ್ಯವನ್ನು ಧರಿಸಲು ಒಪ್ಪಿದಳು. ಅಗ್ನಿಯು ರುದ್ರ ವೀರ್ಯವನ್ನು ಗಂಗೆಯಲ್ಲಿ ವಿಸರ್ಜಿಸಿದನು. ರುದ್ರ ವೀರ್ಯದ ಪ್ರಭಾವದಿಂದ ನದಿ ನೀರು ಬತ್ತಿ ಹೋಯಿತು. ಆಗ ಗಂಗೆಯು ಅದನ್ನು ದರ್ಬೆಯ ವನದಲ್ಲಿ ವಿಸರ್ಜಿಸಿದಳು. ಗರ್ಭವು 6 ಭಾಗವಾಗಿತ್ತು. ಬ್ರಹ್ಮದೇವನ ಆಜ್ಞೆಯಂತೆ ಅಲ್ಲಿಗೆ ಬಂದ 6 ಜನ ಕೃತಿಕೆಯರು ಆ ಭಾಗಗಳನ್ನು ಸೇರಿಸಿ ಮಗುವಂತಾಗಿಸಿದರು. ಶಿವ ಪಾರ್ವತಿಯರು ಆ ಸ್ಥಳಕ್ಕೆ ಬರಲು ಪಾರ್ವತಿಯ ಸ್ತನಗಳಿಂದ ಹಾಲು ಕಿತ್ತು ಹರನು ಭೂಮಿಯಲ್ಲಿದ್ದ ಶಿಶುವನ್ನು ತೋರಿಸಿ, ಇದು ನಮ್ಮ ಮಗು. ಹಿಂದೆ ಅಗ್ನಿಯು ನಮ್ಮ ಸಮಾಗಮ ಕಾಲದಲ್ಲಿ ಬಂದಾಗ ನಾನು ಕುಪಿತನಾಗಿ ಅವನಲ್ಲಿ ವೀರ್ಯವನ್ನು ವಿಸರ್ಜಿಸಿದ್ದೆ. ಅದನ್ನು ಸಹಿಸಲಸಾಧ್ಯವಾಗಿ ಅಗ್ನಿಯು ಅದನ್ನು ಗಂಗೆಯಲ್ಲಿ ವಿಸರ್ಜಿಸಿದನು. ಗಂಗೆಯು ಆ ವೀರ್ಯವನ್ನು ದರ್ಬೆಯ ವನದಲ್ಲಿ ವಿಸರ್ಜಿಸಿದಳು. ಅದು 6 ಚೂರುಗಳಾದಾಗ ಕೃತಿಕೆಯರು ಅದನ್ನು ಒಂದುಗೂಡಿಸಿದರು. ಆದ ಕಾರಣ ನಿನ್ನ ಮೊಲೆ ಹಾಲು ಸ್ರವಿಸುತ್ತಿದೆ. ನೀನು ಆ ಮಗುವನ್ನು ಸ್ವೀಕರಿಸು ಎಂದನು. ಪಾರ್ವತಿಯು ತುಂಬು ಸಂತೋಷದಿಂದ ಮಗುವನ್ನು ಬೆಳೆಸಿದಳು. ಆ ವೃತ್ತಾಂತವನ್ನು ತಿಳಿಸಿದ ಶ್ರುತದೇವರು, ಕುಮಾರ ಸಂಭವದ ಈ ಪುಣ್ಯಚರಿತೆಯನ್ನು ಯಾರು ಶ್ರವಣ ಮಾಡುವರೋ ಅವರಿಗೆ ಸಕಲ ಸೌಭಾಗ್ಯಗಳು ದೊರೆಯುತ್ತವೆ. ವೈಶಾಖ ಮಾಸದಲ್ಲಿ ಆಚರಿಸಿದ ಧರ್ಮ ಕಾರ್ಯಗಳು ಅದೇ ರೀತಿ ಶುಭ ಫಲಗಳು ಕೊಡುತ್ತವೆ. ವೈಶಾಖ ಮಾಸದ ಪ್ರಭಾವದಿಂದ ಅಂಗವಿಕಲನಾಗಿದ್ದ ಷಣ್ಮುಖನು ಪೂರ್ಣಾಂಗನು ಪರಾಕ್ರಮಿಯೂ ಆದನು. ಆ ಮಾಸದಲ್ಲಿ ಮಾಡಿದ ದಾನಾದಿಗಳಿಗೆ ವಿಶೇಷ ಫಲವಿದೆ. ಅಂತಹ ಜನರಿಗೆ ಸಕಲ ಸಂಪದಗಳು ದೊರೆಯುತ್ತವೆ ಎಂಬಲ್ಲಿಗೆ ಸ್ಕಂದ ಪುರಾಣದ ವೈಶಾಖ ಮಾಸ ಮಹಾತ್ಮೆಯ ಷಣ್ಮುಖ ಜನನವೆಂಬ 9ನೇ ಅಧ್ಯಾಯವು ಮುಗಿಯಿತು. 10ನೇ ಅಧ್ಯಾಯ ಅಲ್ಪದಾನದಿಂದ ಮಹಾಪುಣ್ಯ. ಜ್ಞಾನನಂದಮಯಂ ದೇವಂ ಹರಿಂ ಸುರಗುರುಂ ವಿಭುಂ ನಮಾಮಿ ಶಿರಸಾ ಭಕ್ತ್ಯಾ ನಾರಾಯಣ ಮನಮಯಂ.
ಶ್ರುತಕೀರ್ತಿಯು ಶ್ರುತದೇವ ಮುನಿಗಳನ್ನು ಮನ್ಮಥನ ಪತ್ನಿ ರತಿದೇವಿಯು ಆಚರಿಸಿದ ಅಶೂನ್ಯ ಶಯನ ವ್ರತ ವಿಧಾನವನ್ನು ತಿಳಿಸುವಂತೆ ಪ್ರಾರ್ಥಿಸಿದನು. ಮಹಾರಾಜನ ಪ್ರಾರ್ಥನೆಯಂತೆ ಶ್ರುತದೇವರು ಅದನ್ನು ತಿಳಿಸುತ್ತಾರೆ. ಹಿಂದೆ ಶ್ರೀ ಹರಿಯು ರಮಾದೇವಿಗೆ ಅಶೂನ್ಯ ಶಯನ ವ್ರತವನ್ನು ತಿಳಿಸಿದ್ದನು. ಈ ವ್ರತವನ್ನು ಭಕ್ತಿಪೂರ್ವಕವಾಗಿ ಆಚರಿಸಿದರೆ ಸಕಲ ಪಾಪಗಳು ನಶಿಸುತ್ತವೆ. ಶ್ರವಣ ಶುದ್ಧ ಬಿದಿಗೆ ದಿನ ಈ ವ್ರತ ಸಂಕಲ್ಪ ಮಾಡಬೇಕು. ಚತುರ್ಮಾಸ್ಯ ಕಾಲದಲ್ಲಿ ವ್ರತಸ್ಥರು ಕೇವಲ ಅವಿಷ್ಯಾನ್ನ ಭುಂಜಿಸಿ ಲಕ್ಷ್ಮೀ ಜನಾರ್ದನನನ್ನು ಪೂಜಿಸಬೇಕು. ಚಕ್ರಶಾಖ ಗದಾಧಾರಿಯಾದ ಪೀತಾಂಬರಧಾರಿಯಾದ ಲಕ್ಷ್ಮೀನಾರಾಯಣ ವಿಗ್ರಹವನ್ನು ಪುಷ್ಪಗಳಿಂದ ಪೂಜಿಸಬೇಕು. ಬ್ರಾಹ್ಮಣರಿಗೆ ಯಥಾಶಕ್ತಿ ದಾನ ಮಾಡಿ ಭೋಜನ ಮಾಡಿಸಿ ಶಯದಾನ ಮಾಡಬೇಕು. ಚತುರ್ಮಾಸ್ಯದಲ್ಲಿ ಜನಾರ್ದನನನ್ನು ಪೂಜಿಸಿ ಮಾರ್ಗಶಿರದಲ್ಲಿ ಶ್ರೀ ಹರಿಯನ್ನು ಚೈತ್ರದಿಂದ 4 ತಿಂಗಳು ಪೂಜಿಸಬೇಕು. ಯೋಗಿ ವೃಂದನು ದೋಷ ದೂರನೂ ಆದ ನಾರಾಯಣನನ್ನು ಆಷಾಢ ಶುದ್ಧ ಬಿದಿಗೆಯದವರೆಗೆ ಪೂಜಿಸಿ ಆ ದಿನ ವ್ರತಪೂರ್ತಿ ಮಾಡಬೇಕು. ತುಪ್ಪದಲ್ಲಿ ಕರಿದ ಅಪೂಪ, ಪಾಯಸ, ಪಂಚಾಮೃತ ಮೊದಲಾದ ಪದಾರ್ಥಗಳನ್ನು ನಿವೇದಿಸಬೇಕು. ಲಕ್ಷ್ಮೀ ಜನಾರ್ದನ, ಶ್ರೀಕೃಷ್ಣ, ವರಹ ದೇವರ ಪ್ರತಿಮೆಗಳನ್ನು ಪೂಜಿಸಿ ಕೇಶವಾದಿ ನಾಮಗಳಿಂದ 24 ವಿಪ್ರರಿಗೆ ಭೋಜನ ಮಾಡಿಸಬೇಕು. ವಸ್ತ್ರ ದ್ರವ್ಯಗಳನ್ನು ಯಥಾಶಕ್ತಿ ದಾನ ಮಾಡಬೇಕು. ಶ್ರೀ ಹರಿಯ ವಿಗ್ರಹವನ್ನು ವೈಷ್ಣವ ಗೃಹಸ್ಥನಿಗೆ ದಾನ ಮಾಡಬೇಕು. ಲಕ್ಷ್ಮೀ ಸಹಿತನಾಗಿ ಅಶೂನ್ಯನಾದ ನೀನು ಹೇಗೆ ನಿಶ್ಚಿಂತನೋ ಅದೇ ರೀತಿ ನನಗೆ ಸುಖವಾದ ನಿದ್ರೆ ಬರಲಿ ಎಂದು ಪ್ರಾರ್ಥಿಸಿ ಯಥಾಶಕ್ತಿ ದಾನ ದಕ್ಷಿಣೆ ನೀಡಬೇಕು. ಈ ವ್ರತವನ್ನು ಸ್ತ್ರೀ ಪುರುಷರು ಆಚರಿಸಬಹುದು. ಶ್ರುತದೇವ ಮುನಿಗಳ ಮಾತನ್ನು ಆಲಿಸಿದ ರಾಜನು ವೈಶಾಖದಲ್ಲಿ ಛತ್ರಿದಾನದ ಮಹಿಮೆಯನ್ನು ತಿಳಿಸುವಂತೆ ಕೇಳಿದನು. ಆಗ ಋಷಿಗಳು ಅದನ್ನು ರಾಜನಿಗೆ ತಿಳಿಸಿದರು. ವೈಶಾಖದಲ್ಲಿ ಛತ್ರಿದಾನವು ತುಂಬಾ ಪುಣ್ಯಕರವಾಗಿದೆ. ಈ ಸಂದರ್ಭದಲ್ಲಿ ಒಂದು ಪ್ರಸಂಗ ಹೀಗಿದೆ. ಹಿಂದೆ ವಂಗ ದೇಶದಲ್ಲಿ ಹೇಮಕಾಂತನೆಂಬ ರಾಜನಿದ್ದನು. ಅವನು ಒಮ್ಮೆ ಬೇಟೆಗಾಗಿ ಅರಣ್ಯಕ್ಕೆ ಹೋದನು. ಅಲ್ಲಿ ಸತಚಿತ್ ಎಂಬ ಮುನಿಯು ಸಮಾಧಿಯಲ್ಲಿದ್ದನು. ರಾಜನು ಆ ಯೋಗಿಯನ್ನು ನೋಡಿ ಕೊಲ್ಲಲು ಹೊರಟಾಗ ಶಿಷ್ಯರು ತಡೆದರು. ಗುರುಗಳು ಸಮಾಧಿ ಸ್ಥಿತಿಯಲ್ಲಿರುವಾಗ ಬಾಹ್ಯ ವ್ಯಾಪಾರಗಳು ಅವರಿಗೆ ಗೋಚರವಾಗದೆಂದು ಅವರ ಮೇಲೆ ಸಿಟ್ಟಾಗಬಾರದೆಂದು ತಿಳಿಸಿದರು. ರಾಜನು ತನಗೆ ಬಳಲಿಕೆಯಾಗಿದೆ ಎಂದು ಆತಿಥ್ಯವನ್ನು ಮಾಡಿರೆಂದು ಆಗ್ರಹಪಡಿಸಿದನು. ಆಗ ಅವರು ತಾವು ಭಿಕ್ಷಾವೃತ್ತಿಯಿಂದ ಜೀವಿಸುತ್ತಿರುವರೆಂದು ಗುರುಗಳ ಅಧೀನರಾಗಿರುವುದರಿಂದ ಆತಿಥ್ಯದಲ್ಲಿ ಅಸಮರ್ಥರೆಂದು ತಿಳಿಸಿದರು. ರಾಜನು ಮತ್ತಷ್ಟು ಸಿಟ್ಟಿನಿಂದ ಅವರನ್ನು ಕೊಲ್ಲಲು ಬಿಲ್ಲನ್ನೆತ್ತಿ ಮುನ್ನುಗ್ಗಿದ್ದನು. ಕೆಲವು ಶಿಷ್ಯರನ್ನು ಕೊಂದನು. ರಾಜ ಸೈನಿಕರು ಆಶ್ರಮದಲ್ಲಿದ್ದ ವಸ್ತ್ರಗಳನ್ನು ಅಪಹರಿಸಿದರು. ಅಲ್ಲಿಂದ ಖಾದ್ಯ ವಸ್ತುಗಳನ್ನು ತಿಂದು ಹಾಕಿದರು. ರಾಜನು ಬೇಟೆ ಮುಗಿಸಿ ಅರಮನೆಗೆ ವಾಪಸ್ಸಾದನು. ಆತನ ತಂದೆ ಕುಶಕೇತುವಿಗೆ ಈ ವಿಚಾರ ತಿಳಿಯಿತು. ಅವನು ಮಗನ ದುರ್ನಡತೆಯಿಂದ ಕುಪಿತನಾಗಿ ರಾಜ್ಯದಿಂದ ಹೊರದೂಡಿದನು. ಬ್ರಹ್ಮಹತ್ಯೆ ದೋಷ ಪೀಡಿತನಾದ ಹೇಮಕಾಂತನು 28 ವರ್ಷ ತೊಂದರೆ ಅನುಭವಿಸಿದನು. ಆಗೊಂದು ದಿನ ಶ್ರೀತನೆಂಬ ಋಷಿಯು ಬಿಸಿಲಿನ ತಾಪಕ್ಕೆ ಸಿಲುಕಿ ಬಳಲಿದಾಗ ರಾಜನು ತಾವರೆ ಎಲೆಯಿಂದ ಆತನಿಗೆ ನೆರಳು ಮಾಡಿ ಕುಡಿಯಲು ನೀರನ್ನು ಕೊಟ್ಟನು. ಆ ಋಷಿಯು ಚೇತರಿಸಿಕೊಂಡು ತನ್ನ ಆಶ್ರಮಕ್ಕೆ ವಾಪಸ್ಸಾದನು. ಇಂತಹ ಸಣ್ಣ ದಾನದಿಂದಲೇ ರಾಜನ ಪಾಪ ನಶಿಸಿತು. ಅವನನ್ನು ಕರೆದೊಯ್ಯಲು ಯಮದೂತರು ಬಂದರು. ಇದ್ದಕ್ಕಿದ್ದಂತೆ ರೋಗ ಪೀಡಿತನಾದ ರಾಜನು ಮರಣ ಹೊಂದಿದ್ದನು. ವೈಶಾಖ ಮಾಸದಲ್ಲಿ ಛತ್ರಿದಾನದ ಪ್ರಭಾವದಿಂದ ಅವನಿಗೆ ಭಗವನ್ನಾಮಸ್ಮರಣೆ ಉಂಟಾಯಿತು. ಪರಮಾತ್ಮನು ಆಗ ಅಲ್ಲಿಗೆ ವಿಶ್ವಕ್ಸೇನನನ್ನು ಕಳುಹಿಸಿ ಯಮದೂತರನ್ನು ಓಡಿಸಿದನು. ವೈಶಾಖ ಧರ್ಮವು ಹೇಮಕಾಂತನನ್ನು ರಕ್ಷಿಸಿತು. ವಿಶ್ವಕ್ಸೇನನು ಅವನನ್ನು ಕುಶಕೇತುವಿನ ಬಳಿ ಕರೆದೊಯ್ದು ಮತ್ತೆ ರಾಜ್ಯಾಭಿಷೇಕ ಮಾಡಿಸಿದನು. ವಿಶ್ವಕ್ಸೇನನ ಸ್ಪರ್ಶದಿಂದಲೇ ಹೇಮಕಾಂತನ ವ್ಯಾಧಿ ಗುಣವಾಯಿತು. ಕುಶಕೇತು ರಾಜನು ಮಗನಿಗೆ ರಾಜ್ಯ ವಹಿಸಿ ತಪಸ್ಸಿಗೆ ಹೊರಟನು. ಹೇಮಕಾಂತನು ಪ್ರತಿ ವರ್ಷ ವೈಶಾಖ ಮಾಸದ ಧರ್ಮಗಳನ್ನು ತಪ್ಪದೆ ಆಚರಿಸಿದನು. ಅವನಿಗೆ ಸಕಲ ಭಿಷ್ಟ ಸಿದ್ಧಿಯಾಯಿತು. ಮರಣಾನಂತರ ವಿಷ್ಣುಲೋಕ ದೊರಕಿತು. ಹೀಗೆ ವೈಶಾಖ ಮಾಸದಲ್ಲಿ ಮಾಡಿದ ಅಲ್ಪದಾನವು ಮಹಾಪುಣ್ಯವೆಂದು ಶ್ರುತದೇವರು ಹೇಳಿದರೆಂಬಲ್ಲಿಗೆ ವೈಶಾಖ ಮಹಾತ್ಮೆಯ 10ನೇ ಅಧ್ಯಾಯ ಮುಗಿಯಿತು. ಈ ಅಧ್ಯಾಯವನ್ನು ಓದಿದವರಿಗೂ ಕೇಳಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.